ನಮಗೆ ಪರ್ಮಿಷನ್ ಕೇಳಿದಾಗ ಪರ್ಮಿಷನ್ ಕಾನೂನು ವ್ಯವಸ್ಥೆಯನ್ನ ನೋಡಿಕೊಂಡು ಸ್ಥಳೀಯ ಪೊಲೀಸರು ಪರ್ಮಿಷನ್ ಕೊಡ್ತಾರೆ. ಒಂದು ವೇಳೆ ಸರ್ಕಾರ ಪರ್ಮಿಷನ್ ಕೊಡಬಾರದು ಅಂತ ಹೇಳಿ ಬ್ಯಾನ್ ಮಾಡಿದ್ರೆ ಆ ಪ್ರಕಾರ ಹೋಗ್ತಾರೆ. ಅಲ್ಲ, ಪರ್ಮಿಷನ್ ತಗೊಂಡೇ ನಡಿಬೇಕು ಅಂತ ಏನು ಕಾನೂನು ಮಾಡಿಲ್ವಲ್ಲ, ನಾವು ಇನ್ನೂ ಮಾಡಿದೀವ. ಆಮೇಲೆ ಸರ್, ಸಾರ್ವಜನಿಕವಾಗಿ ದೊಣ್ಣೆ ಇಟ್ಕೊಂಡು ಓಡಾಡ್ತಕ್ಕಂಥದ್ದು ಕೂಡ ಒಂದು ರೀತಿ ಬೇರೆ ಅದೆಲ್ಲ ನಾವು ಅದನ್ನೇ ನಾನು ಹೇಳಿದ್ದು. ನಮಗೆ ಪತ್ರ ನಮ್ಮ ಇಲಾಖೆಗೆ ಅವರು ಫಾರ್ವರ್ಡ್ ಮಾಡಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಕೇಳಿದಾಗ ನಾವು ಇವೆಲ್ಲ ಹೇಳ್ತೀವಿ. ಡಿ.ಕೆ. ಶಿವಕುಮಾರ್ ಸರ್ ಒಂದು ಇಂಟರ್ವ್ಯೂ ಒಂದು ಮಾತು ಹೇಳಿದ್ದಾರೆ, ಅಂದ್ರೆ ಅಧಿಕಾರ ಹಂಚಿಕೆ ಬದಲಾವಣೆ ವಿಚಾರಕ್ಕೆ ಶಾಸಕರ ಬಲ ಇಂಪಾರ್ಟೆಂಟ್ ಅಲ್ಲ, ಹೈಕಮಾಂಡ್ ಏನ್ ನಿರ್ಣಯ ತಗೊಳ್ಬೇಕು ಅದೇ ಇಂಪಾರ್ಟೆಂಟ್. ನೋಡಿ, ನಮ್ಮಲ್ಲಿ ಒಂದು ಕನ್ವೆನ್ಷನ್ ಇದೆ. ಸರ್ಕಾರ ಎಲೆಕ್ಟ್ ಆದ್ಮೇಲೆ, ಒಂದು ಪಕ್ಷ ಎಲೆಕ್ಟ್ ಆದ್ಮೇಲೆ ಸರ್ಕಾರವನ್ನ ಮಾಡುವಾಗ CLP ನಾಯಕರನ್ನ ಅಂದ್ರೆ ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡುವಾಗ ಶಾಸಕರ ಅಭಿಪ್ರಾಯ ತಗೊಂಡು ಮಾಡಿ ಹೈಕಮಾಂಡ್ನವರು ಪ್ರಧಾನ ಕಾರ್ಯದರ್ಶಿಗಳನ್ನ ಅಥವಾ ಅಬ್ಸರ್ವರ್ಸ್ ಅಂತ ಕಳಿಸ್ತಾರೆ. ಅವರು ಶಾಸಕರ ಅಭಿಪ್ರಾಯವನ್ನ ತಗೊಂಡು ಹೈಕಮಾಂಡಿಗೆ ಮುಟ್ಟಿಸ್ತಾರೆ. ಇಂಥವ್ರ ಪರವಾಗಿ ಇಷ್ಟು ಜನ ಹೇಳಿದ್ದಾರೆ, ಇಂಥವ್ರ ಪರವಾಗಿ ಇಷ್ಟು ಜನ ಹೇಳಿದ್ದಾರೆ ಅಂತ ಹೇಳಿ ಯಾರಿಗೆ ಮೆಜಾರಿಟಿ ಬಂದಿರುತ್ತೆ ಅವರ ಹೆಸರನ್ನ ಪ್ರಕಟಣೆ ಮಾಡಿ ಮುಖ್ಯಮಂತ್ರಿಗಳನ್ನು ಮಾಡ್ತಾರೆ. ಮಾನ್ಯ ಸಿದ್ದರಾಮಯ್ಯನವ್ರನ್ನ ಮಾಡಿದ್ದು ಮೊದಲನೇ ಬಾರಿ ಅದೇ ರೀತಿ, ಎರಡನೇ ಬಾರಿ ಮಾಡಿದ್ದು ಅದೇ ರೀತಿ, ಹಿಂದೆ SM ಕೃಷ್ಣ ಅವರನ್ನ ಮಾಡುವಾಗ್ಲ ಎಲ್ಲ ಅದೇ ರೀತಿ ನಮ್ಮ ಪದ್ಧತಿ, ನಮ್ಮ ಪಕ್ಷದಲ್ಲಿ ಒಂದು ಪದ್ಧತಿ ಇದೆ. ಈಗಲೂ ಕೂಡ ಶಾಸಕರು ಅಭಿಪ್ರಾಯ ತಗೋಬೇಕು ಅನ್ನೋದು ಪದ್ಧತಿ ಇಲ್ಲ. ನಾವು ಅಭಿಪ್ರಾಯ ಬೇಕಾಗಿಲ್ಲ ಅಂತ ಹೇಳಿ ಹೈಕಮಾಂಡ್ನವ್ರು ತೀರ್ಮಾನ ಮಾಡಿದ್ರೆ ಅದು ಅವ್ರಿಗೆ ಬಿಟ್ಟಿದ್ದು, ಅದು ಅವ್ರ ತೀರ್ಮಾನ. ಅದಕ್ಕೆ ಹೈಕಮಾಂಡ್ ಅಂತ ಹೇಳೋದು. ಹೈಕಮಾಂಡ್ನವ್ರ ತೀರ್ಮಾನಕ್ಕೆ ಎಲ್ಲರೂ ಗೌರವ ಕೊಡ್ತಾರೆ.